ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ಬನ್ನಿ, ಬಿಗ್ ಬಾಸ್ ವಿನ್ನರ್ ಯಾರು ಅಂತ ತಿಳ್ಕೊಂಬರೋಣ. ಎಲ್ಲರಿಗೂ ತುಂಬ ಕುತೂಹಲಕಾರದಿಂದ ಕಾಯ್ತಾ ಇರುವಂತಹ ಈ ಒಂದು ನ್ಯೂಸು ಎಲ್ಲರಿಗೂ ಈಗ ಟ್ರೆಂಡಿಂಗ್ ನ್ಯೂಸ್ ಆಗಿಬಿಟ್ಟಿದೆ. ನೀವೇ ನೋಡ್ತಾ ಇದ್ದೀರಾ. ಶನಿವಾರದಿಂದ ಭಾನುವಾರ ಅಂದರೆ ಇವತ್ತು ರಿಸಲ್ಟ್ ಎಲ್ಲರಿಗೂ ಸಹ ತಿಳಿಯಪಡಿಸಲಾಗಿದೆ. ಇನ್ನು 6 ಜನ ಸ್ಪರ್ಧಿಗಳಲ್ಲಿ ಶನಿವಾರ ಭವ್ಯ ಗೌಡ ಅವರು ಎಲಿಮಿನೇಟ್ ಆಗಿ ಮನೆಗೆ ಹೋಗಿದ್ದಾರೆ. ಇನ್ನು ಉಳಿದ 5 ಜನದಲ್ಲಿ ಅಂದರೆ ತ್ರಿವಿಕ್ರಮ್, ಮೋಕ್ಷಿತಾ, ಮಂಜಣ್ಣ, ರಜತ್ ಹಾಗೂ ಹನುಮಂತ, ಈ 5 ಜನ ವಿನ್ನರ್ಸ್ ಆ್ಯಂಡ್ ರನ್ನರ್ಸರಲ್ಲಿ ಯಾರು ನಮ್ಮ ಟ್ರೋಫಿ ಅಂದರೆ ಬಿಗ್ ಬಾಸ್ 11ರ ಟ್ರೋಫಿ ತಗೊಳ್ತಾ ಇರೋರು ಯಾರು ಅಂತ ತುಂಬ ಕುತೂಹಲಕಾರಿಯಿಂದ ಕಾಯ್ತಾ ಇರುವಂಥ 6 ಕೋಟಿ ಜನರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಜನ ತುಂಬ ಚಡಪಡಿಸ್ತಾ ಇದ್ದಾರೆ. ಇನ್ನು ನಮ್ಮ ಕಿಚ್ಚ ಸುದೀಪ್ ಸರ್ ಇಂಥ ಒಂದು ಟ್ವಿಸ್ಟಲ್ಲಿ ಎಲ್ಲರಿಗೂ ಒಂದು ಬಿಗ್ ಶಾಕಿಂಗ್ ನ್ಯೂಸು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ಇನ್ನು ತ್ರಿವಿಕ್ರಮ್ ಮತ್ತು ಹನುಮಂತ ಇವರಿಬ್ಬರ ಮಧ್ಯೆ ಪೈಪೋಟಿ ನಡೆದರೆ ಇನ್ನು ಮಂಜಣ್ಣ ಅವರು ಸುಮ್ಮನೆ ಇರ್ತಾರಾ? ತಂಪಾದ ಗಾಳಿಯಲ್ಲಿ ತಂಗಾಳಿನೇ ಬೀಸ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಮಂಜಣ್ಣ ಅವರು, ರಜತ್ ಅವರು ತುಂಬ ಸ್ಟ್ರಾಂಗ್ ಆಗಿ ದೊಡ್ಡ ಕಂಟೆಂಟ್ ಆಗಿ ಕಾಣಿಸ್ತಾ ಇರುವಂತಹ ನಮ್ಮ ಸುದೀಪ್ ಸರ್ ಅವ್ರಿಗೆ ಯಾರಿಲ್ಲಿ ವಿನ್ನರ್ ಆಗಬೇಕು, ಯಾರಿಲ್ಲಿ ರನ್ನರ್ ಆಗಬೇಕು ಅನ್ನೋ ಹೇಳೋದು ತುಂಬ ದೊಡ್ಡ ನ್ಯೂಸೇ ಆಗಿದೆ. ಇನ್ನು ಎಲ್ಲ ಒಂದು ಟ್ರೆಂಡಿಂಗಲ್ಲಿ ಓಡ್ತಾ ಇರೋದು ಇನ್ನು ಹನುಮಂತ ಹೇಳಿ ಬಿಗ್ ಬಾಸ್ 11ರ ವಿನ್ನರ್ ಅಂತ ಹೇಳ್ತಾ ಇದ್ದಾರೆ. ಆದರೆ 50 ದಿನಗಳ ನಂತರ ವೈಟ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಂಥ ಹನುಮಂತ ಅವರು ಇಡೀ ವಿಶ್ವದ ಜನರ ಪ್ರೀತಿಯನ್ನು ಗಳಿಸಿದ್ದಾರೆ. ಅದೇ ರೀತಿ ನಮ್ಮ ರಜತ್ ಅವರು ಸಹ 50ನೇ ದಿನದಿಂದ ವೈಟ್ ಕಾರ್ಡ್ ಎಂಟ್ರಿ ರೂಪದಲ್ಲಿ ಬಂದು ಇಡೀ ಅಲ್ಲಿರುವಂತಹ ಬಿಗ್ ಬಾಸ್ರ ಎಲ್ಲ ಸ್ಪರ್ಧಿಗಳ ಜೊತೆಗೆ ಆಟವಾಡಿ ಅಲ್ಲಿದ್ದಂಥ ಎಲ್ಲರನ್ನೂ ಸಹ ಮಣ್ಣು ಮುಕ್ಕಿಸಿ ಅವರ ಒಂದು ಆಟವನ್ನು ಜಯಗೀಳಿಸಿದ್ದಾರೆ. ಎಲ್ಲದರಲ್ಲೂ ಉತ್ತಮ ಸ್ಥಾನ ಗಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಕೆಲವೊಂದು ಮಾತುಕತೆಗಳ ಹಿನ್ನೆಲೆಯಲ್ಲಿ ರಜತ್ ಅವರು ಹಿನ್ನೆಲೆ ಉಳಿಯುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಯಾವುದರಲ್ಲಿ ನಮ್ಮ ತ್ರಿವಿಕ್ರಮ್ ಏನೂ ಕಡಿಮೆ ಇಲ್ಲ ಅಂತ ಹೇಳ್ತಾ ಇರುವಂಥ ಜನರು, ತ್ರಿವಿಕ್ರಮ್ ಅವರು ಫುಲ್ಲು ಸೈಲೆಂಟಾಗೇ ಬಂದ್ಬಿಟ್ರು ಫಸ್ಟಿಂದ ಲಾಸ್ಟ್ವರೆಗೂ. ಆದರೆ ತ್ರಿವಿಕ್ರಮ್ ಅವರು ಯಾವುದೇ ರೀತಿಯ ವೈಲ್ಡ್ ಕಾರ್ಡ್ ಎಂಟ್ರಿ ಇರಲಿಲ್ಲ. ಇನ್ನು ನಮ್ಮ ಬಿಗ್ ಬಾಸ್ 11ರ ನಮ್ಮ ಕಿಚ್ಚ ಸುದೀಪ್ ಸರ್ ತಮ್ಮ ಸ್ವಾಗತ ಕೋರೋದ್ರ ಮೂಲಕ ಇನ್ನು ಶನಿವಾರದ ಸಂಚಿಕೆಯಲ್ಲಿ ಮುಕ್ತಾಯ ಮಾಡಿದರೆ ಎಲಿಮಿನೇಷನ್ ಮೂಲಕ. ಇನ್ನು ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರ ಫೈನಲಿಸ್ಟ್ ಅಂದರೆ ನಮ್ಮ ಟ್ರೋಫಿ ಗೆಲ್ಲೋರು ಯಾರು ಅಂತ ಕಾತುರದಿಂದ ಕಾಯ್ತಾ ಇರುವಂತಹ ಜನರಿಗೆ ಇನ್ನು ಕಿಚ್ಚ ಸುದೀಪ್ ಸರ್ ಸ್ವಾಗತದಿಂದ ಹೇಳ್ತಾ ಇದ್ದಾರೆ. ಇನ್ನು ನಮ್ಮ ಸರ್ ಯಾವ ರೀತಿ ಎಕ್ಸ್ಪ್ಲೇಷನ್ ಕೊಡ್ತಾರೆ ಅನ್ನೋದು ಒಂದು ಕುತೂಹಲಕಾರ ಮಾಹಿತಿಯಾಗಿದೆ. ಇನ್ನು ನೀವು ನೋಡ್ತಾ ಇರ್ಬೋದು, ಕಿಚ್ಚ ಸುದೀಪ್ ಸರ್ ಅವರ ಒಂದು ಹಾಕಿರುವಂತಹ ಜಾಕೆಟ್ ಆಗಿರ್ಬೋದು, ಅವ್ರು ಹಾಕಿರೋ ಸ್ಪೆಕ್ಸ್ ಎಷ್ಟು ರೂಪಾಯಿ ಅನ್ನೋದು ತುಂಬ ಒಂದು ಕುತೂಹಲಕಾರಿನೇ ಅಂತಲೇ ಹೇಳ್ಬೋದು. ಇನ್ನು ಗ್ರ್ಯಾಂಡ್ ಫಿನಾಲಿಗೆ ಎಲ್ಲರೂ ತುಂಬ ಗ್ರ್ಯಾಂಡಾಗಿ ರೆಡಿಯಾಗಿ ಬಂದಿದ್ದಾರೆ. ನೀವು ನೋಡಿದ ಹಾಗೆ ಇವರ ಒಂದು 5 ಜನ ಸ್ಪರ್ಧೆಯಲ್ಲಿ ಯಾರು ವಿನ್ನರ್, ಯಾರು ರನ್ನರ್ ಅನ್ನೋದನ್ನ ಹೇಳೋದೇ ನಮ್ಮ ಕಿಚ್ಚ ಸುದೀಪ್ ಅವರ ಒಂದು ಟ್ವಿಸ್ಟ್ ಅಂತಲೇ ಹೇಳ್ತಾ ಇದ್ದೀನಿ. ಇನ್ನು ಎಲ್ಲರ ಬಾಯಲ್ಲಿ ತ್ರಿವಿಕ್ರಮ್ ಅವರು ಸಹ ಫಸ್ಟಿಂದ ಕಡೆಯವರೆಗೂ ಬಂದು ಎಲ್ಲರ ಮನಸ್ಸು ಗೆದ್ದಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ನಮ್ಮ ವಿಕ್ರಮ್ ಸರ್ ಸೋಲಲ್ಲ ಅನ್ನೋ ಜನರೇ ಅರ್ಧಕ್ಕರ್ಧ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಜನರ ಪ್ರೀತಿ ಗಳಿಸೋದು ಅಷ್ಟು ಸುಲಭ ಅಲ್ಲ. ಎಷ್ಟು ಸುಲಭದ ಮಾತು ಅಂದರೆ, ಇಡೀ ಈ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ವ್ಯಕ್ತಿತ್ವವನ್ನು ಅವರು ನೋಡಿರ್ತಾರೆ. ದಿನದಿಂದ ದಿನಕ್ಕೆ ಯಾವ ರೀತಿಯ ಅವರ ಒಂದು ವ್ಯಕ್ತಿತ್ವ ಬದಲಾವಣೆ ಆಗುತ್ತೆ, ಒಬ್ಬರಿಂದ ಮತ್ತೊಬ್ಬರ ಬಳಿಗೆ ಹೋಗಿ ಅವರ ಒಂದು ಪ್ರೀತಿ ಆಗಿರ್ಬೋದು ಎಲ್ಲವನ್ನು ಹಂಚಿಕೊಂಡು ಇಡೀ 3 ತಿಂಗಳ ಒಂದು ಇವರ ಒಂದು ನಡತೆಯನ್ನು ಗಮನಿಸಿದ ಜನರ ಭಾವನೆ ಮೇಲೆ ನಿರ್ಧಾರವಾಗಿದೆ. ಇನ್ನು ಈ ವರ್ಷದ ವೋಟಿಂಗ್ ರೇಟ್ಸಲ್ಲಿ ನೋಡೋದಾದರೆ ಎಲ್ಲ ವರ್ಷಗಳಿಂದ ಹೆಚ್ಚು ಅಂತಲೇ ಹೇಳ್ಬೋದು. 5 ಕೋಟಿ ಅಂತ ಹೇಳ್ತಾ ಇದ್ದಂತಹ ಕಿಚ್ಚ ಸರ್ ಸಡನ್ನಾಗಿ ಹೇಳ್ತಾ ಇದ್ದಾರೆ 6 ಕೋಟಿ ಮೇಲೆ ಮೀರಿದೆ ವೋಟಿಂಗ್ ಅಂತ. ಇನ್ನು ಮಂಜಣ್ಣ ಅವ್ರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ, ಅಷ್ಟು ಜನರು ಇಷ್ಟೊಂದು ವೋಟಿಂಗ್ ಮಾಡಿದಾರಾ, ಆದರೆ ಹೆಂಗಿದ್ರಲ್ಲಿ ವಿನ್ನರ್, ಯಾರಿದ್ರಲ್ಲಿ ರನ್ನರ್ ಅಂತ ಇನ್ನು ನಮ್ಮ ಮಂಜಣ್ಣ ಅವರು ಒಳಗೆ ತುಂಬನೇ ತಳಮಳ ಇಟ್ಕೊಂಡಿದ್ದಾರೆ. ಇಷ್ಟು ದಿವಸ ಮಂಜಣ್ಣ ಅವರು ಗೆಲ್ಲೇಬೇಕು, ಗೆಲ್ಲೇ ಗೆಲ್ತಾರೆ ಅಂತ ಇದ್ದಂಥ ನಂಬಿಕೆ ಇನ್ನು ಕೆಲವರಲ್ಲಿ ತುಂಬ ಮುಳುಗೋಗಿದ್ದೆ. ಗೌತಮಿ ಅವರ ಒಂದು ಮಾತಿನ ಹೇಳಿಕೆಯಂತೆ ನಮ್ಮ ಮಂಜಣ್ಣ ಅವರು ಹಿಂದುಳಿದು, ಇಲ್ಲ ಅಂದರೆ ಈ ಒಂದು ಬಿಗ್ ಬಾಸ್ 11ರ ವಿನ್ನರ್ ಮಂಜಣ್ಣ ಅಂತ ಹೇಳ್ಬೋದಾಗಿತ್ತು. ಆದರೆ ಈಗ ನಮ್ಮ ಜನರ ಪ್ರೀತಿ, ಕಿಚ್ಚರ ಪ್ರೀತಿ ನಮ್ಮ ಹನುಮಂತ ಅವರ ಮೇಲೆ ಹೋಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಹನುಮಂತ ಅವ್ರಿಗೆ ಏನಪ್ಪ ಅಂದರೆ ಆ ವೈಟ್ ಕಾರ್ಡ್ ಎಂಟ್ರಿಯ ಮೂಲಕ ಇಡೀ ಅಲ್ಲಿದ್ದಂಥ ಸ್ಪರ್ಧಿಗಳ ಎಲ್ಲರ ಒಂದು ಮನ ಗೆದ್ದಿದ್ದಾರೆ.
ಯಾವ ಸ್ಪರ್ಧಿ ಜೊತೆ ಯಾವ ರೀತಿ ಅವರು ಮಾತಾಡ್ತಾ ಇದ್ರು, ಸೊ ಆಟಗಳಲ್ಲಿ ಯಾವ ರೀತಿ ಅವರು ಒಂದು ಉನ್ನತವನ್ನು ಸ್ಥಾನ ಗಳಿಸ್ತಾ ಇದ್ರು ಅನ್ನೋದನ್ನ ನೀವು ಪ್ರತಿದಿನ ವೀಕ್ಷಣೆ ಮಾಡಿರ್ತೀರಾ. ಆದರೆ ಕಿಚ್ಚ ಸುದೀಪ್ ಸರ್ ಎಲ್ಲವನ್ನು ನೋಡಿ ಇದರಲ್ಲಿ ವಿನ್ನರ್ ಯಾರು ಅಂತ ಹೇಳೋದೇ ಒಂದು ತುಂಬ ಕುತೂಹಲಕಾರಿ. ಇನ್ನ ನಮ್ಮ ಹನುಮಂತ ಅವರ ಮಧ್ಯದಲ್ಲಿ ಹೇಳ್ಬೇಕು ಅಂದ್ರೆ ಅವರ ಮನಸ್ಸೇ ಹೊಂದಿರುವಂತಹ ಮೋಕ್ಷಿತಾ ಅವರು ಸಹ ಹನುಮಂತ ಅವರ ಜೊತೆಲೇ ಇದ್ದಾರೆ. ಇನ್ನು ಮೋಕ್ಷಿತಾ ಗೆಲ್ತಾರಾ ಇಲ್ಲ ಹನುಮಂತ ಗೆಲ್ತಾರಾ ಅನ್ನೋದು ಇದೊಂದು ದೊಡ್ಡ ಮಾತೆ ಅಂತಾನೆ ಹೇಳ್ಬೋದು. ಎಲ್ಲರೂ ಹೇಳ್ದ ಹಾಗೆ ಹನುಮಂತ ಅವರು ವೈಟ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿರೋದ್ರಿಂದ ಸೊ ಗೆಲ್ಲಲು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಹನುಮಂತ ಅವರ ಮಾತುಗಳು, ಅವರ ಒಂದು ಪ್ರೀತಿಯನ್ನು ನೋಡಿದ ಜನರು ವೈಟ್ ಕಾರ್ಡ್ ಎಂಟ್ರಿಯ ಲೆಕ್ಕವಿಲ್ಲದೆ ಸೊ ಇಡೀ ಬಿಗ್ ಬಾಸ್ 11ರ ವಿನ್ನರ್ ಹನುಮಂತ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಪ್ರೀತಿ ಹೀಗೆ ಇರಲಿ. ಸೊ ನಮ್ಮ ಉತ್ತರ ಕರ್ನಾಟಕದ ಹುಡುಗ ಹನುಮಂತ ಗೆಲ್ಲಿ ಅಂತ ನಮ್ಮ ಎಲ್ಲರ ಆಶೀರ್ವಾದ. ಆದರೆ ತ್ರಿವಿಕ್ರಮ್ ಅವರು ಸೊ ಪ್ರತಿಯೊಂದು ಆಟದಲ್ಲಿ ಎತ್ತಿದ ಕೈ, ಸೊ ಎಲ್ಲರ ಒಂದು ಮನ ಗೆದ್ದಂತಹ ನಮ್ಮ ತ್ರಿವಿಕ್ರಮ್ ಸರ್ರು ಬಿಗ್ ಬಾಸ್ 11ರ ವಿನ್ನರ್ ಅಂತ ಹೇಳುವ ಒಂದು ಮಾತು ಮುಂದಾಗಿದೆ. ಇನ್ನು ನಮ್ಮ ಕಿಚ್ಚ ಸರು ಇಷ್ಟೊಂದು ಟ್ವಿಸ್ಟ್ ಇಟ್ಟಿದ್ದಾರಲ್ಲ, ಸೊ ಇದರಲ್ಲಿ ಫಿನಾಲೆಯನ್ನು ದಾಟಿ ಸೊ ವೋಟಿಂಗ್ ರೇಟ್ಸ್ ಅತಿ ಹೆಚ್ಚು ತಗೊಂಡಿರುವಂತಹ ವ್ಯಕ್ತಿ ಯಾರು ಅಂತ ಎಲ್ಲರೂ ಸಹ ಕಾಯ್ತಾ ಇದ್ದಾರೆ. ಆದರೆ ನಮ್ಮ ಕಿಚ್ಚ ಸರ್ರು ಈ ಒಂದು ಉತ್ತರ ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ನಾವು ಕಾಯ್ದು ನೋಡಬೇಕಾಗಿದೆ. ಆದರೆ ಇನ್ನು ಕಿಚ್ಚ ಸುದೀಪ್ ಅವರು ಜಾಸ್ತಿ ಸಮಯ ತಗೊಳ್ಳದೆ ಸೊ ಎಲ್ಲವನ್ನು ಸೊ ಹೇಳ್ತಾ ಇದ್ದಾರೆ. ಇನ್ನು ಈ ಒಂದು ಬಿಗ್ ಬಾಸ್ 11ರ ವಿನ್ನರ್ ಯಾರು ಎಂದು ಘೋಷಿಸಿ ಎಲ್ಲರ ಸೊ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಎಲ್ಲರೂ ಹೇಳುವ ಹಾಗೆ ಸೊ ಹನುಮಂತ ತಂದೆ ತಾಯಿಯ ಪ್ರೀತಿಯಲ್ಲಿ ಹೆಚ್ಚಿನ ಕೈ ಇರೋದ್ರಿಂದ ಸೊ ದೇವರು ಯಾವತ್ತೂ ಕೈ ಬಿಡಲ್ಲ ಅಂತ ಇದ್ದಾರೆ. ಆದರೆ ಅಲ್ಲಿ ಬೇಕಾಗಿರುವುದು ಸೊ ಅವರ ವ್ಯಕ್ತಿತ್ವವನ್ನು ನಾವು ಗುರುತಿಸಿ ಬಿಗ್ ಬಾಸ್ 11ರ ವಿನ್ನರ್ ಮಾಡಬೇಕಾಗಿದೆ. ಕೆಲ ಜನರು ಸೊ ಟಾಸ್ಕ್ ಆಗಿರ್ಬೋದು, ಯಾವುದೇ ಒಂದು ಗೇಮ್ಸ್ ಆಗಿರ್ಬೋದು, ಎಲ್ಲದರಲ್ಲೂ ಸಹ ಮುಂದಿದ್ರು ಅವರ ವ್ಯಕ್ತಿತ್ವ ಮೇಲೆ ಈ ಒಂದು ಬಿಗ್ ಬಾಸ್ 11ರ ವಿನ್ನರ್ ಹಾಗೂ ಇಡೀ 6 ಕೋಟಿ ಜನರ ವೋಟಿಂಗ್ ರೇಟ್ಸ್ ಪಡೆದಂಥ ಅತಿ ಹೆಚ್ಚು ಪಡೆದಿರುವವರಿಗೆ ಈ ಒಂದು ಬಿಗ್ ಬಾಸ್ ವಿನ್ನರ್ ಟ್ರೋಫಿ ಸಿಗ್ತಾ ಇದೆ. ಇನ್ನು ವೋಟ್ ಪಡೆದ ಸ್ಪರ್ಧಿ ಯಾರು, ಯಾರಿಗೆ ಅತಿ ಹೆಚ್ಚು ವೋಟ್ ಸಿಕ್ಕಿದೆ, ಸೊ ನೀವು ನೋಡ್ತಾ ಇದ್ದೀರಾ ಅಂದ್ಕೊತೀನಿ. ಇನ್ನು ನಮ್ಮ ವೋಟ್ಗಳ ಮೂಲಕ ಇಡೀ ವಿಶ್ವವನ್ನೇ ಗೆದ್ದಂತಹ ಚೋರ ಯಾರು ಎಂದು ನಾವು ಈಗ ಹೇಳೋದಾಗಿದೆ. ಇನ್ನು ನಮ್ಮ ಹನುಮಂತ, ಉತ್ತರ ಕರ್ನಾಟಕದ ಹುಡುಗ ಹನುಮಂತ ಈ ಒಂದು ಬಿಗ್ ಬಾಸ್ 11ರ ವಿನ್ನರ್ ಎಂದು ಘೋಷಿಸಿದೆ.